ಇದ್ದಾರೆ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ನಿಗೆ ಹೋಗ್ತಾ ಇದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡರ್ ನೀನು ಲೀಡರ್ ಅನ್ನೋದಿಲ್ಲ. 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದೀವಿ. ಏನ್ ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯ್ತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ಭೇಟಿ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮ್ಗೇನಿದ್ರು ಹೈಕಮಾಂಡ್ ಅವ್ರು ಮಾಡ್ಬೇಕು. ಅವೆಲ್ಲನೂ ನಮ್ದೇನಿದ್ರು ಸಂಪುಟ ಪುನರ್ರಚನೆ ಆಗೋದು ಒಂದೇ ಪಾಯಿಂಟ್ ನಮ್ದು. ಎಲ್ಲರೂ ಹೋಗ್ತಾ ಇದೀವಿ. ಎಲ್ಲರೂ 100% ಒಂದೇ ಬೇಡಿಕೆ, ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು, ನಮಗೆಲ್ಲ ಅವಕಾಶ ಕೊಡಬೇಕು. ಸುಮಾರು ನಾವು ಅವ್ರಿಗೆ ಹೇಳಿದ್ದು 25 ಜನಕ್ಕೆ ನಾವು ಹೊಸೂರು ಹಾಕೊಳ್ಳಿ ಅಂತ ನಾವು ಕೇಳ್ತಾ ಡಿಮ್ಯಾಂಡ್ ಇದೆ ನಮಗೆ. ನಮ್ಮ ಸುರ್ಜೇವಾಲಾ ಹೇಳಿದ್ರು ಸಂಪುಟ ವಿಸ್ತರಣೆ ಮಾಡಿದಾಗ, ಅವಾಗ ಪ್ರಮಾಣ ವಚನ ಹೋದಾಗ ಒಂದು 5-6 ಜನ ಸೀನಿಯರ್ ಮಿನಿಸ್ಟ್ರಿ ಇಟ್ಕೊಂಡು ನಿಮ್ಮ ಮಿಕ್ಕಿದವ್ರಿಗೆಲ್ಲ ತೆಗೆದು ನಿಮಗೆಲ್ಲ ಅವಕಾಶ. ಈಗ ಯಾರೇ ಡ್ರಾಪ್ ಮಾಡ್ತಾರಲ್ಲ, ಅಸಮರ್ಥರು ಅಂತ ಏನಿಲ್ಲ, ಸಮರ್ಥರು ಇದ್ದಾರೆ, ಅಸಮರ್ಥರು ಇದ್ದಾರೆ. ಅದು ಎಲ್ಲರಿಗೂ ಚಾನ್ಸ್ ಬೇಕಲ್ಲ. 4 ಟರ್ಮ್ 5 ಟರ್ಮ್ ಮಂತ್ರಿಗಳಾಗಿರೋ ಅವರೇ ಇದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಈಗ ನೋಡಿ ಎಲ್ಲ ಮಂತ್ರಿಮಂಡಲ ತೊಗೊಂಡ್ರೆ ಬರೀ ಅವರೇ ಆಗಿದ್ದಾರೆ, ಬೇರೆಯವ್ರು ಹೊಸಬ್ರು ಇಲ್ವೇ ಇಲ್ಲ. ಅದರಿಂದ ಅವ್ರಿಗೆ ಯಾಕೆ ನಮಗೂ ಅವಕಾಶ ಕೊಟ್ಟಿದ್ದೆ ನಾವು ಕೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು, ಈ ಬಾರಿ ಎಲ್ಲರಿಗೂ ಅವಕಾಶ ಕೊಟ್ಟು ಉತ್ತಮವಾದ ಆಡಳಿತ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಲಿಕ್ಕೆ ನಾವೆಲ್ಲ ಕೊಟ್ಟಿದ್ದೀವಿ. ವಿಳಂಬ ಆಯಿತು ಅಂತ ಅನ್ಸಲ್ವಾ ಸರ್? 3 ವರ್ಷ ಆಯಿತು. ಖಂಡಿತ ಕೂಡ. ಯಾಕಂದರೆ ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಹಿಂದೆ ಯಾರ್ಯಾರು ಸೋತಿದ್ರು ಅವರೆಲ್ಲ ಮಂತ್ರಿಗಳು ಮಾಡಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅವರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಬಂದ ತಕ್ಷಣ ಅವರನ್ನು ಮಂತ್ರಿಗಳು ಮಾಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ಇದಕ್ಕೆ ಉತ್ತಮವಾದ ಆಡಳಿತ ಕೊಡಬೇಕು. ಸಿದ್ದರಾಮಯ್ಯನವರು ಒಳ್ಳೆಯ ಮುಖ್ಯಮಂತ್ರಿಗಳು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಳ್ಳೆಯ ಉಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಆಡಳಿತದಲ್ಲಿ ಒಳ್ಳೆಯ ಒಂದು ಈ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕಂತ ನಮ್ಮೆಲ್ಲರ ಬಯಕೆ. ಸರ್, ಒಂದು ವೇಳೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಮುಂದಿನ ನಡೆ ಏನಿರುತ್ತೆ? ನಮಗೆ ವಿಶ್ವಾಸ ಇದೆ, ಹೈಕಮಾಂಡ್ ವಿಶ್ವಾಸ ಇದೆ. ಹಿಂದೆ ಕೂಡ ಮಾತು ಕೊಟ್ಟಿದ್ದು, ಈ ಒಂದು ಸಂಪುಟ ರಚನೆ ಮಾಡಬೇಕಾದಾಗ ಹಿರಿಯರಿಗೆ 2.5 ವರ್ಷ ಆದ ನಂತರ ಅವಕಾಶ ಮಾಡಿಕೊಡಿದ್ರೆ ಮಾತು ಕೊಟ್ಟಿದ್ರು. ಆ ಮಾತುವೇ ನಮಗೆ ನಂಬಿಕೆ ಇದೆ. ಭವಿಷ್ಯ ಕಾದು ನೋಡೋಣ. ಸರ್, ಸಿದ್ದರಾಮಯ್ಯ ಟೀಮು ಡಿ.ಕೆ. ಟೀಮ್ ಅಂತ ವಿಭಾಗ ಆಗಿದೆ. ಈ ಗುಂಪುಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕಂತ ಹೈಕಮಾಂಡ್ ಒಂದು ರೀತಿ ಗೊಂದಲಕ್ಕೆ ಮಾಡಿದಾರ ಅಂತ ಸರ್? ನೋಡಿ, ನಮ್ಗೆ ಯಾವುದು ಗುಂಪಿಲ್ಲ. ನಾವೇನಿವತ್ತು ಶಾಸಕರು ಹೊರಟಿದ್ದೀವಿ. ನಮಗೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರು ಒಂದೇ. ನಮ್ಮ ಗುಂಪಿಲ್ಲ. ನಮ್ಮ ಬೇಡಿಕೆ ನಮ್ಮನ್ನ ಸಚಿವರನ್ನಾಗಿ ಮಾಡಿ ಸಂಪುಟ ವಿಸ್ತರಣೆ ಮಾಡಿ ಈಗ ತಡ ಆಗಿದೆ ಅನ್ನೋದು ಬಿಟ್ಟರೆ, ಅದು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡ್ತಕ್ಕಂಥ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಆ ವಿಷಯದಲ್ಲಿ ನಾವು ಯಾವುದೂ ಕೂಡ ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ. 30 ಜನ ಶಾಸಕರು 3 ಬಾರಿ ಮತ್ತು ಅದಕ್ಕಿಂತ ಹೆಚ್ಚು ಚುನಾಯಿತರಾಗಿರ್ತಕ್ಕಂಥವ್ರು AICC ಮುಖ್ಯಸ್ಥರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದರೆ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತಕ್ಕಂಥ ವಾತಾವರಣ ಇತ್ತು. 3 ವರ್ಷ ಆದರೂ ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ AICC ವರಿಷ್ಠರನ್ನ, AICC ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ರೀಶಫಲ್ ಮಾಡಿ, ಯಾರನ್ನಾದರೂ ಮಾಡಿ, ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತೇಳಿ
ನಾವು ಅವ್ರಿಗೆ ಒತ್ತಾಯ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸರ್, ಈಗಾಗಲೇ 3 ವರ್ಷ 3 ವರ್ಷ ಆಗಿದೆ. ಉಳಿಕೆ ದಿನಗಳಲ್ಲಾದ್ರೂ ಸಚಿವ ಸ್ಥಾನ ಹೌದು. ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಹೇಗೆ ಸರ್? ಆಸೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಾವೀಗ ಹಳೆ ಮೈಸೂರಿನಲ್ಲಿ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಇಬ್ಬರೇ ಇವ್ರು ಗೆದ್ದಿರೋದು. ಸೊ ಅದರಲ್ಲಿ ಫಸ್ಟ್ ಟೈಮು ಮಾದೇವ್ ಪ್ರಸಾದ್ ಸನ್ನು ಗಣೇಶ್ ಪ್ರಸಾದ್ ಅಂತ. ನಾನು 6 ಬಾರಿ ಸ್ಪರ್ಧೆ ಮಾಡಿದ್ದೀನಿ, 3 ಬಾರಿ ಸೋತು 3 ಬಾರಿ ಗೆದ್ದಿದ್ದೀನಿ. ಸೊ ಅದಕ್ಕೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸುಮಾರು 40 ವರ್ಷಗಳಿಂದ ನಾನು ಒಂದೇ ಪಕ್ಷದಲ್ಲಿ ಬಂದು ಪಕ್ಷದಲ್ಲಿ ದುಡಿದು ಪಕ್ಷ ಸಂಘಟನೆ ಮಾಡಿ ಮೇಲ್ ಬಂದಿರ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಆ ವಿಚಾರವನ್ನೆಲ್ಲ AICC ವರಿಷ್ಠರಿಗೆ ತಿಳಿಸಿ ಒತ್ತಾಯ ಮಾಡಲಿಕ್ಕೋಸ್ಕರ ಹೊರಟಿದ್ದೇವೆ.